ಇಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದಲ್ಲಿ ನಿರಂತರವಾಗಿ ನಡೆಯುತ್ತಿರುವಂತಹ ಕೋಮು ಹತ್ಯೆಗಳು ಜನಸಾಮಾನ್ಯರಿಗೆ ಬದುಕಲು ಒಂದು ಅವಕಾಶ ಇಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿ ತಾವೆಲ್ಲರೂ ತಿಳಿದ ಹಾಗೆ ಈ ಇಂದು ಆಡಳಿತ ನಡೆಸುತ್ತಿರುವಂತಹ ಸರ್ಕಾರ ಸುಮಾರು 2 ವರ್ಷಗಳ ಹಿಂದೆ ಆಡಳಿತಕ್ಕೆ ಬರುವಾಗ ನಾವೆಲ್ಲರೂ ಅತ್ಯಂತ ಆಶಾಭಾವನೆ ಹೊಂದಿದ್ದೆವು. ಕರಾವಳಿಯ ಪ್ರತ್ಯೇಕವಾಗಿ ಇಲ್ಲಿ ನಡೆಯುತ್ತಿರುವಂತಹ ಕೋಮು ಗಲಭೆಗಳು, ಕೋಮು ದ್ವೇಷ ಭಾಷಣಗಳೆಲ್ಲಕ್ಕೂ ಒಂದು ಸಮಾಪ್ತಿ ಉಂಟಾಗಬಹುದು ಎಂಬ ಒಂದು ಸಂತೋಷ ನಮಗಿತ್ತು. ಆ ಭಾವನೆ ಇಂದು ನಮ್ಮಿಂದ ದೂರವಾಗ್ತಾ ಇದೆ. ಇಂದಿಗೂ ನಮ್ಮ ಭಾವನೆಯನ್ನು ನಾವು ಒಂದು ಆಶಾಭಾವನೆ ನಾವು ಕಳೆದುಕೊಳ್ತಾ ಇಲ್ಲ. ಆದರೂ ಇಂದು ಈ 2 ವರ್ಷದಲ್ಲಿ ಸುಮಾರು 100ರಷ್ಟು ಕೋಮು ಪ್ರಕರಣಗಳು ನಡೆದಿದ್ದರು. ಇದು ಯಾವುದನ್ನು ಒಂದು ನಿಯಂತ್ರಣದಲ್ಲಿರಲು ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಎಂಬುದು ಅತ್ಯಂತ ನೋವಿನ ವಿಚಾರ. ಈ ಸರ್ಕಾರ ಇಲ್ಲಿ ಆಡಳಿತಕ್ಕೆ ಬರುವಾಗ ನಾವೆಲ್ಲರೂ ಭಾವಿಸಿದ್ದೆವು ಒಂದು ಒಳ್ಳೆಯದಂತಹ ಒಂದು ಜೀವನ. ಕಳೆದ ಸರ್ಕಾರದಲ್ಲಿ ನಿರಂತರವಾಗಿ ಅಲ್ಪಸಂಖ್ಯಾತರ ವಿರುದ್ಧ ತಂದಂತಹ ಹಲವಾರು ಕಾನೂನುಗಳಿರಬಹುದು, ನಿರಂತರವಾಗಿ ನಡೆದಂತಹ ದೌರ್ಜನ್ಯಗಳಿರಬಹುದು, ಇವೆಲ್ಲಕ್ಕೂ ಒಂದು ಮುಕ್ತಿ ಈ ಸರ್ಕಾರದಿಂದ ಉಂಟಾಗಬಹುದು ಎಂಬ ಒಂದು ಭಾವನೆಯೊಂದಿಗೆ ಸುಮಾರು 95% ಅಲ್ಪಸಂಖ್ಯಾತರು ಈ ಸರ್ಕಾರಕ್ಕೆ ಮತಗಳನ್ನು ನೀಡಿ, ಅತ್ಯಂತ ಹೆಚ್ಚಿನ ಮತಗಳನ್ನು ನೀಡಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು. ಇಂದು ಪ್ರತ್ಯೇಕವಾಗಿ ಕರಾವಳಿಯಲ್ಲಿ ಒಂದು ನೆಮ್ಮದಿಯ ಜೀವನ ನಡೆಸಲು ಕಷ್ಟಕರವಾಗುತ್ತಿರುವಂತಹ ಒಂದು ವಿಚಾರ. ಪ್ರತ್ಯೇಕವಾಗಿ ಈ ಸಂದರ್ಭದಲ್ಲಿ ಈ ಒಂದು ಕೆಲವು ತಿಂಗಳುಗಳ ಹಿಂದೆ ನಿರಂತರವಾಗಿ ನಡೆಯುತ್ತಿರುವಂತಹ ಕೋಮು ದ್ವೇಷಗಳಿಗೆ, ಕೋಮು ಪ್ರಚೋದನಕಾರಿ ಭಾಷಣಗಳಿಗೆ ಬಲಿಬಿದ್ದು ನಿರಂತರವಾಗಿ ಹತ್ಯೆಗಳು ನಡೆಯುತ್ತಾ ಇದೆ. ಯಾರಾದರೂ ಕೊಂದವನಿಗೋ ಕೊಲ್ಲಲ್ಪಟ್ಟವನಿಗೋ ಸಣ್ಣ ಪುಟ್ಟ ಒಂದು ಕೋಮು ದ್ವೇಷಗಳನ್ನು ಇಟ್ಟುಕೊಂಡು ನಿರಂತರವಾಗಿ ಬಲಿಯಾಗುತ್ತಿರುವಂತಹ ಒಂದು ದುರವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಖಂಡಿತವಾಗಿಯೂ ಈಗಾಗಲೇ ನಾವು SKSF ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲಾ ವತಿಯಿಂದ ಆಗ್ರಹಿಸುತ್ತಿರುವ ಪ್ರಕಾರ ಅತಿ ಶೀಘ್ರದಲ್ಲಿ ಈ ಒಂದು ಕೊಲೆಗಳಿಗೆ ಶಾಶ್ವತವಾಗಿ ಒಂದು ಮುಕ್ತಿ, ಅದರ ಒಂದು ಕೊನೆಯಾಗಬೇಕು. ಮುಂದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವ್ಯಕ್ತಿ, ಅಮಾಯಕ ವ್ಯಕ್ತಿಯ ಬಲಿಯಾಗಬಾರದು. ಪ್ರತ್ಯೇಕವಾಗಿ ಈಗಾಗಲೇ ಕಳೆದ ದಿವಸ ಮರಣ ಹೊಂದಿದಂತಹ ಮೃತ ಅಬ್ದುಲ್ ರಹೀಂ ನಮ್ಮ SKSF ಸಂಘಟನೆಯ ಸಕ್ರಿಯ ಕಾರ್ಯಕರ್ತನು, ಅದೇ ರೀತಿ ಸ್ಥಳೀಯ ಮಸೀದಿಯ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದ. ಯಾರೊಂದಿಗೂ ಯಾವುದೇ ದ್ವೇಷವಿಲ್ಲದೆ, ಹಗೆತನವಿಲ್ಲದೆ ಅತ್ಯಂತ ಸರಳವಾಗಿ ಜೀವನ ನಡೆಸುತ್ತಿರುವಂತಹ ಒಂದು ಬಡ ಕೂಲಿ ಕಾರ್ಮಿಕ, ಯಾವುದೇ ತಪ್ಪು ಮಾಡದವನನ್ನು, ಅಮಾಯಕನನ್ನು ನಿರ್ದಾಕ್ಷಿಣ್ಯವಾಗಿ ಹಲ್ಲೆಗೈದು ಕೊಲೆ ಮಾಡುವಂತಹ ಒಂದು ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ನಿರ್ಮಾಣವಾದರೆ ಜನಸಾಮಾನ್ಯರು ಯಾವ ರೀತಿಯಲ್ಲಿ ಜೀವನ ನಡೆಸುವುದು? ಅದಕ್ಕಾಗಿ ಈಗಾಗಲೇ ನಾವು ಸರ್ಕಾರವನ್ನು ಪ್ರಮುಖವಾಗಿ ನಾವು ಆಗ್ರಹಿಸ್ತಾ ಇರುವುದು ಈ ಕೊಲೆಯ ಹಿಂದಿರುವ ಆರೋಪಿಗಳನ್ನು ಮಾತ್ರವಲ್ಲ, ಇದರ ಹಿಂದೆ ಸಂಚು ರೂಪಿಸಿದವರನ್ನು ಅತಿ ಶೀಘ್ರದಲ್ಲಿ ಬಂಧಿಸಿ ಕಠಿಣವಾದ ಶಿಕ್ಷೆ, ಯಾವುದೇ ಕಾರಣಕ್ಕೂ ಅವರು ಜೈಲಿನಿಂದ ಹೊರಬರದ ಹಾಗೆ ಅವರನ್ನು ಬಂಧಿಸಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತ್ಯೇಕವಾಗಿ ನಮ್ಮ ಗೃಹ ಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳೊಂದಿಗೆ ಅತ್ಯಂತ ವಿನಮ್ರವಾಗಿ ನಮ್ಮ ಅಪೇಕ್ಷೆ ಏನೆಂದರೆ, ನಮ್ಮಲ್ಲಿ ನಾವು ಇಂದಿಗೂ ನಂಬಿಕೆಯನ್ನಿಟ್ಟಿದ್ದೇವೆ, ನಂಬಿಕೆಯನ್ನು ಕಳೆದುಕೊಂಡಿಲ್ಲ. ಆದರೆ ತಮ್ಮ ಸಂಪುಟದಲ್ಲಿರುವಂತಹ ಗೃಹ ಖಾತೆಯನ್ನು ಆದಷ್ಟು ಬೇಗ ಆ ಗೃಹ ಸಚಿವರ ಕೈಯಿಂದ ತೆಗೆದು ಅವರು ಯಾವುದೇ ಕಾರಣಕ್ಕೂ ಅವರಿಂದ ಅದನ್ನು ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ ಎಂದು ನಿರಂತರವಾಗಿ ನಡೆಯುತ್ತಿರುವಂತಹ ನಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಈ ಕೋಮು ಗಲಭೆಗಳು ಸಾಕ್ಷಿ ಹೇಳ್ತಾ ಇದೆ. ಆದ್ದರಿಂದ ಅವರನ್ನು ಬದಲಾವಣೆ ಮಾಡಿ ಅದಕ್ಕೆ ಬೇಕಾದಂತಹ ಉತ್ತಮ ಒಂದು ಧೈರ್ಯವಂತವಾಗಿ ಆ ಇಲಾಖೆಯನ್ನು ನಿಭಾಯಿಸುವಂತಹ ಒಬ್ಬರನ್ನು ಅದಕ್ಕೆ ನೇಮಿಸಬೇಕು. ಮಾತ್ರವಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ, ಅದರ ನಿರ್ಲಕ್ಷ್ಯ ವ್ಯಕ್ತವಾಗಿ ನಮಗೆ ಕಾಣ್ತಾ ಇದೆ. ಅದನ್ನು ಕೂಡ ಸರಿಪಡಿಸುವ ನಿಟ್ಟಿನಲ್ಲಿ ಆಮೂಲಾಗ್ರವಾದಂತಹ ಬದಲಾವಣೆ ತರಬೇಕು. ಅದೇ ರೀತಿ ತನ್ನ ರೋಗಿಗಳಾದಂತಹ ತಂದೆ ತಾಯಿಗಳು, ಅವರೀಗ ತಮ್ಮ ಮಗನನ್ನು ಕಳೆದುಕೊಂಡು ಅತ್ಯಂತ ನೋವಿನಲ್ಲಿದ್ದಾರೆ, ರಹೀಮ್ನ ತಂದೆ ತಾಯಿಗಳು. ಅದೇ ರೀತಿ ಸಣ್ಣ ಪುಟ್ಟ ಕಂದ ಮಗಳು, 1 ವರ್ಷದ ಒಂದು ಮಗು, 2.5 ವರ್ಷದ ಮತ್ತೊಂದು ಮಗು, ಕೇವಲ 4 ವರ್ಷದ ಹಿಂದೆ ಮದುವೆಯಾದಂತಹ ಒಂದು ಯುವಕ ಇಂದು 2 ಕುಟುಂಬಕ್ಕೆ, ತನಗೂ ಅದೇ ರೀತಿ ತನ್ನ ಮಡದಿಯ ಕುಟುಂಬಕ್ಕೂ ಆಸರೆಯಾಗಿದ್ದಂತಹ ಯುವಕನಿಗೆ 2 ಕುಟುಂಬಕ್ಕೂ ಯಾರೂ ಇಲ್ಲದೆ ಅತ್ಯಂತ ಕಂಗಾಲಾಗಿದೆ. ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ 50 ಲಕ್ಷ, ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರವು ನೀಡಬೇಕು. ಅದೇ ರೀತಿ ಇನ್ನು ಮುಂದಕ್ಕೆ ಯಾವುದೇ ರೀತಿಯಲ್ಲೂ ಕರಾವಳಿಯಲ್ಲಿ ಇಂತಹ ಘಟನೆಗಳು ನಡೆಯದ ರೀತಿಯಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ.